ಅಂತೆ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಕರವೇ ಕಾರ್ಯಕರ್ತರು ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲೂ ಕೂಡ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕದ ಬಸ್ನಲ್ಲಿ ತೆರಳುತ್ತಾ ಇದ್ದಂಥ ಚಾಲಕರು ಮತ್ತು ಕಂಡಕ್ಟರ್ಗೆ ಮಹಾರಾಷ್ಟ್ರದಲ್ಲಿ ಮಸಿ ಬಳಿದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆನೇಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ರ್ಯಾಲಿಯನ್ನ ಮಾಡಿದ್ದಾರೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೆದಿದ್ದು ಎಂಇಎಸ್ ಸಂಘಟನೆ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡಿಗರಿಗೆ ಸ್ಪಂದಿಸದ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿ ಗೂಂಡಗಳ ವಿರುದ್ಧ ಇವತ್ತು ಪ್ರತಿಭಟನೆ. ಏನು ನಿನ್ನೆ ವಾಹನ ಚಾಲಕರ ಮೇಲೆ, ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ನಾಮರ್ದರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ. ಬೆಳಗಾವಿ ಕನ್ನಡಿಗರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಮರಾಠ ಗೂಂಡಗಳನ್ನ ಬಂಧಿಸಿ ಈ ನಾಡಿನಿಂದ ಗಡೀಪಾರು ಮಾಡಬೇಕು, ಅವ್ರ ಮೇಲೆ ಗೂಂಡಾ ಕಾಯ್ದೆ ತೆಗಿಬೇಕು ಅಂತೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಕನ್ನಡಿಗರ ಸರ್ಕಾರ ಅಂತೇಳಿ ಕನ್ನಡಿ ಪರವಾಗಿ ನಿಲ್ಲದ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ನೀಡಬೇಕಾಗತ್ತೆ. ಕರ್ನಾಟಕದ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ, ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ ನೂರಾರು ಜನ ತಲೆ ಹಿಡಿಗರು ಗೂಂಡಾಗಳು ಈ ಮರಾಠಿ ಪುಂಡ್ರು ಅವ್ರನ್ನ ಮಾಡೋಂತಿಕ ಹಲ್ಲೆ ಮಾಡಿ ಅಂತೆ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಕರವೇ ಕಾರ್ಯಕರ್ತರು ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲೂ ಕೂಡ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕದ ಬಸ್ನಲ್ಲಿ ತೆರಳುತ್ತಾ ಇದ್ದಂಥ ಚಾಲಕರು ಮತ್ತು ಕಂಡಕ್ಟರ್ಗೆ ಮಹಾರಾಷ್ಟ್ರದಲ್ಲಿ ಮಸಿ ಬಳಿದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆನೇಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ರ್ಯಾಲಿಯನ್ನ ಮಾಡಿದ್ದಾರೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೆದಿದ್ದು ಎಂಇಎಸ್ ಸಂಘಟನೆ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡಿಗರಿಗೆ ಸ್ಪಂದಿಸದ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿ ಗೂಂಡಗಳ ವಿರುದ್ಧ ಇವತ್ತು ಪ್ರತಿಭಟನೆ. ಏನು ನಿನ್ನೆ ವಾಹನ ಚಾಲಕರ ಮೇಲೆ, ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ನಾಮರ್ದರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ. ಬೆಳಗಾವಿ ಕನ್ನಡಿಗರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಮರಾಠ ಗೂಂಡಗಳನ್ನ ಬಂಧಿಸಿ ಈ ನಾಡಿನಿಂದ ಗಡೀಪಾರು ಮಾಡಬೇಕು, ಅವ್ರ ಮೇಲೆ ಗೂಂಡಾ ಕಾಯ್ದೆ ತೆಗಿಬೇಕು ಅಂತೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಕನ್ನಡಿಗರ ಸರ್ಕಾರ ಅಂತೇಳಿ ಕನ್ನಡಿ ಪರವಾಗಿ ನಿಲ್ಲದ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ನೀಡಬೇಕಾಗತ್ತೆ. ಕರ್ನಾಟಕದ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ, ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ ನೂರಾರು ಜನ ತಲೆ ಹಿಡಿಗರು ಗೂಂಡಾಗಳು
ಈ ಮರಾಠಿ ಪುಂಡ್ರು ಅವ್ರನ್ನ ಮಾಡೋಂತಿಗೆ ಹಲ್ಲೆ ಮಾಡಿ ಅಂತೆ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಕರವೇ ಕಾರ್ಯಕರ್ತರು ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲೂ ಕೂಡ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕದ ಬಸ್ನಲ್ಲಿ ತೆರಳುತ್ತಾ ಇದ್ದಂಥ ಚಾಲಕರು ಮತ್ತು ಕಂಡಕ್ಟರ್ಗೆ ಮಹಾರಾಷ್ಟ್ರದಲ್ಲಿ ಮಸಿ ಬಳಿದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆನೇಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ರ್ಯಾಲಿಯನ್ನ ಮಾಡಿದ್ದಾರೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೆದಿದ್ದು MES ಸಂಘಟನೆ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡಿಗರಿಗೆ ಸ್ಪಂದಿಸದ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿ ಗೂಂಡಗಳ ವಿರುದ್ಧ ಇವತ್ತು ಪ್ರತಿಭಟನೆ. ಏನು ನಿನ್ನೆ ವಾಹನ ಚಾಲಕರ ಮೇಲೆ, KSRTC ಬಸ್ನ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ನಾಮರ್ದರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ. ಬೆಳಗಾವಿ ಕನ್ನಡಿಗರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಮರಾಠ ಗೂಂಡಗಳನ್ನ ಬಂಧಿಸಿ ಈ ನಾಡಿನಿಂದ ಗಡೀಪಾರು ಮಾಡಬೇಕು, ಅವ್ರ ಮನೆ ಗೂಂಡ ಕಾಯ್ದೆ ತೆಗಿಬೇಕು ಅಂತೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಕನ್ನಡಿಗರ ಸರ್ಕಾರ ಅಂತೇಳಿ ಕನ್ನಡಿ ಪರವಾಗಿ ನಿಲ್ಲದ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗತ್ತೆ. ಕರ್ನಾಟಕದ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ, ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ ನೂರಾರು ಜನ ತಲೆ ಹಿಡಿಗರು ಗೂಂಡಾಗಳು ಈ ಮರಾಠಿ ಪುಂಡ್ರು ಅವ್ರನ್ನ ಮಾಡೋಂತಿಗೆ ಹಲ್ಲೆ ಮಾಡಿ ಅಂತೆ ಮಾಡ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಕರವೇ ಕಾರ್ಯಕರ್ತರು ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲೂ ಕೂಡ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕದ ಬಸ್ನಲ್ಲಿ ತೆರಳುತ್ತಾ ಇದ್ದಂಥ ಚಾಲಕರು ಮತ್ತು ಕಂಡಕ್ಟರ್ಗೆ ಮಹಾರಾಷ್ಟ್ರದಲ್ಲಿ ಮಸಿ ಬಳಿದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆನೇಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ರ್ಯಾಲಿಯನ್ನ ಮಾಡಿದ್ದಾರೆ. ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ನಡೆದಿದ್ದು MES ಸಂಘಟನೆ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕನ್ನಡಿಗರಿಗೆ ಸ್ಪಂದಿಸದ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿ ಗೂಂಡಗಳ ವಿರುದ್ಧ ಇವತ್ತು ಪ್ರತಿಭಟನೆ. ಏನು ನಿನ್ನೆ ವಾಹನ ಚಾಲಕರ ಮೇಲೆ, KSRTC ಬಸ್ನ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ನಾಮರ್ದರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ. ಬೆಳಗಾವಿ ಕನ್ನಡಿಗರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಮರಾಠ ಗೂಂಡಗಳನ್ನ ಬಂಧಿಸಿ ಈ ನಾಡಿನಿಂದ ಗಡೀಪಾರು ಮಾಡಬೇಕು, ಅವ್ರ ಮನೆ ಗೂಂಡ ಕಾಯ್ದೆ ತೆಗಿಬೇಕು ಅಂತೇಳಿ ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಸರ್ಕಾರ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಕೊಡಬೇಕು. ಕನ್ನಡಿಗರ ಸರ್ಕಾರ ಅಂತೇಳಿ ಕನ್ನಡಿ ಪರವಾಗಿ ನಿಲ್ಲದ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗತ್ತೆ. ಕರ್ನಾಟಕದ ನೆಲದಲ್ಲೇ ಕರ್ನಾಟಕದ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸೆದಂತ ಸಂಡ ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಬರಲ್ಲ ಅಂತ ಹೇಳಿದ್ರೆ
ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ, ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ ನೂರಾರು ಜನ ತಲೆ ಹಿಡಿಗರು, ಗೂಂಡಾಗಳು, ಈ ಮರಾಠಿ ಪುಂಡ್ರು ಅವ್ರನ್ನ ಮಾಡೋವಂತಿಗೆ ಹಲ್ಲೆ ಮಾಡಿ